Hi guys, welcome back to my new vlog. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಮಾಡಿ ಹಾಯ್. ಇಷ್ಟ ತನಕ ಮಾಡಿಸಿದ್ದಲ್ಲ ಈಗ ಮಾಡಿ ಹಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳು. ಸರಿ ನಾನಮ್ಮ ಇಲ್ಲಿ ಬಂದು ಎಗ್ ಮಸಾಲ ಮಾಡೋಣ ಅಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಗ್ ಮಸಾಲ, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ, ಆಮೇಲೆ ಈ ಕಡೆ ಬಂದು ಮೊಟ್ಟೆ ಬೇಯಕ್ಕೆ ಇಕ್ಕಿದ್ದೀನಿ. ಆಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಧಾರಾಳವಾಗಿ ಹಾಕಿದ್ದೀವಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಅದರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಮಾಡ್ತಾ ಇರೋದು ಬಂದು ಅಮ್ಮ, ನಾನು ವಿಡಿಯೋ ಮಾಡ್ತಾ ಇರೋದು. ಎಲ್ಲಿ ತಗೊಂಬಂದಿದ್ಯಾ ದೀಕ್ಷಿತ್? ಸೈಕಲ್ ಎಲ್ಲಿ ತಂದಿರೋದು? ಎಲ್ಲಿ ಸೈಕಲ್ ತಂದಿದ್ಯಾ? ಅವನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅಮ್ಮ ಬಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದಾರೆ. ಟೊಮೆಟೊ ಎಗ್ ಮಸಾಲಾಗೆ ಬಂದು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಟೊಮೆಟೊ ಜೊತೆಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ಉಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಆದಷ್ಟು ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅಂತ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ನಾನಿಲ್ಲಿ ಮೊಟ್ಟೆ ಸುಲಿತಾ ಇದ್ದೀನಿ. ಮತ್ತು ಇಲ್ಲಿ ಆವಾಗಲೇ ತೋರಿಸಿದ್ವಲ್ಲ ಅದು ಎಗ್ ಮಸಾಲ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡ್ರು. ಮತ್ತು ಬೇಯಿಸಿ ಇಟ್ಕೊಂಡಿದ್ದಂಥ ಮೊಟ್ಟೆ ಇವಾಗ ಹಾಕ್ಕೊಳ್ತಾ ಇದ್ದಾರೆ. ಇದಷ್ಟು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರೋ ಎಗ್ ಮಸಾಲ. ಅದಾದಮೇಲೆ ಅಮ್ಮ ಇಲ್ಲಿ ತಿಳಿ ಸಾಂಬಾರು ಮಾಡ್ಕೊಳಕ್ಕಂತ ಟೊಮೆಟೊ, ಹುಣಸೆ ಹಣ್ಣು, ಅದನ್ನು ಅರಿಶಿನ ಪುಡಿ ಇದಿಷ್ಟನ್ನು ನೀರಲ್ಲಿ ಬೇಯಿಸ್ಕೊಂಡ್ರು. ಅದಾದಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು ಇದಿಷ್ಟು ಕಲ್ಲಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರು. ಮಿಕ್ಸಿಲೂ ರುಬ್ಕೋಬೋದು. ನಮ್ಮ ಮನೆಗೆ ಕಲ್ಲು ಇದೆಯಲ್ಲ, ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಕಲ್ಲಲ್ಲಿ ರುಬ್ತಾ ಇದ್ದಾರೆ. ಇದಿಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ ಇದಿಷ್ಟು ಕಲ್ಲಲ್ಲಿ ರುಬ್ಕೊತಾ ಇದ್ದಾರೆ ಅಮ್ಮ. ಏನು ಮಾಡ್ತೈತಮ್ಮ ಮಕ್ಕಳಿ? ಇಲ್ಲಿ ಇಲ್ಲಿ ದೀಕ್ಷ ನೋಡಿ ಫ್ರೆಂಡ್ಸ್ ಹೆಂಗಂತೈತಮ್ಮ. ಇಲ್ಲಿ ಬಂದು ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಆವಾಗಲೇ ರುಬ್ಕೊಂಡ್ವಲ್ಲ ಆ ಒಂದು ಮಸಾಲ, ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಅದರಿಂದ ರಸ ತಕ್ಕೊಳ್ತಾ ಇದ್ದಾರೆ ಅಮ್ಮ ಇಲ್ಲಿ.
ಅದರಿಂದ ನೀಟಾಗಿ ರಸ ಎಲ್ಲ ತಗೊಂಡಾದ್ಮೇಲೆ ಅದನ್ನು ಸೋಸ್ಕೊತಾ ಇದ್ದಾರೆ. ಗಷ್ಟ ಏನಾದರೂ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೋಸ್ಕೊಳ್ತಾ ಇದ್ದಾರೆ ಅಮ್ಮ ಇಲ್ಲಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ, ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದಾರೆ ಅಮ್ಮ. ಇಂಗು ತಿಳಿ ಸಾಂಬಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಹಾಕಿದ್ರು. ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ, ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಅದೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ರೆಡಿ ಮಾಡಿದ್ವಲ್ಲ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಕಲ್ಲಲ್ಲಿ ಇದು ಮಾಡಿದ್ವಲ್ಲ ಅದನ್ನು ಹಾಕೋದು. ಈ ರೀತಿ ಹಾಕೋದ್ರಿಂದ ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಬರುತ್ತೆ, ಅದಕ್ಕೋಸ್ಕರ ಆ ರೀತಿ. ಮತ್ತು ಟೊಮೆಟೊ ಹುಣಸೆಹಣ್ಣಿಂದು ಬೇಯಿಸ್ಕೊಂಡ್ವಲ್ಲ ಅದನ್ನು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿರುತ್ತೆ. ಅಂದರೆ ತಿಳಿಸಾರು ಜಾಸ್ತಿ ಕುದಿಸ್ಬಾರ್ದು, ಅದೇ ಮೇಯ್ನು ತಿಳಿಸಾರಲ್ಲಿ. ಎಸ್ ಗಾಯ್ಸ್, ಇವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಳಗ್ಗೆಯಿಂದ ಮನೆಗಿದ್ದು ಬೇಜಾರಾಗ್ತೈತೆ, ಹೊರಗೆ ಹೋಗಿ ಆಟ ಆಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ, ಪಾಪು ರೆಡಿ ಮಾಡಿಸ್ಕೊಂಡು ಇವಾಗ ಕರ್ಕೊಂಡು ಪಾಪು ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟ. ಏನಿದು ಇಷ್ಟೊಂದು ಲೈಟಿಂಗ್ಸ್ ಇದೆ, ಇಷ್ಟೊಂದು ಕಲರ್ ಇದೆ, ಏನೇನೋ ಇದೆಯಲ್ಲ ಇಲ್ಲಿ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದ. ಹೋದ ವರ್ಷ ಅಂದರೆ ಚಿಕ್ಕವನಿದ್ದ, ಇನ್ನೂ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ ಏನು ಎತ್ತ ಅಂತ. ಇವಾಗೆಲ್ಲ ಸ್ವಲ್ಪ ಗೊತ್ತಾಗ್ತಾ ಇದೆ ಅಲ್ವಾ, ನೋಡ್ತಾ ಇದ್ದ ಏನೇನೋ ಇದೆಯಲ್ಲ ಇಲ್ಲಿ ಅಂತ. ಅಯ್ಯೋ ಕೂರ್ತಾ ಇಲ್ಲ. ಅಲ್ಲಿ ಗಣೇಶ ಅನ್ನೋದು ನೋಡಿಕೊಂಡು ಬಂದ್ವಿ. ಪೂಜೆ ಏನು ಮಾಡಿಸ್ಲಿಲ್ಲ, ದಸರಾ ಟೈಮಲ್ಲಿ ಮಾಡ್ಸೋಣ ಅಂತ. ಇನ್ನೂ ದಸರಾ ಟೈಮಲ್ಲಿ ಅಂದರೆ ಫುಲ್ದು ಜಾಸ್ತಿ ಜನ ಇರ್ತಾರೆ, ಅವಾಗೆಲ್ಲ ವೀಡಿಯೋ ತೆಗೆಯೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅಂತೂ ಇಂತೂ ಒಂದು ಕಾರ್ ಮೇಲೆ ಕೂತ್ಕೊಂಡ, ಇದು ಇಷ್ಟ ಆಗ್ಬಿಡ್ತು ತುಂಬ. ಇದರಲ್ಲಿ ತುಂಬ ಒಂದ್ಸತಿ ಆಟ ಆಡ್ದ, ಆಮೇಲೆ ಕರೆದ್ರೆ ಬರ್ತಾನೆ ಇಲ್ಲ ಅವ್ನು ಕೆಳಗೆ. ಇಷ್ಟ ಆಗ್ಬಿಡ್ತು ತುಂಬ. ನಾನೆಲ್ಲೇ ಎದ್ರುಕೊಂತಾನೇನೋ ಮಧ್ಯದಲ್ಲೇ ಎತ್ಕೋಬೇಕಾಗುತ್ತೆ ಅಂದ್ಕೊಂಡೆ. ಇಲ್ಲ, ಲಾಸ್ಟ್ವರೆಗೂ ಚೆನ್ನಾಗಿ ಆಟ ಆಡ್ದ ಕೂತ್ಕೊಂಡ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ನೆಕ್ಸ್ಟ್ ಡೇ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.